ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ಅಷ್ಟಮಿಯ 2ನೇ ಎಪಿಸೋಡ್. ಅದೇ ದಿನ ಸಂಜೆ ನಮ್ಮನೆ ಹತ್ರನೇ ಪಕ್ಕದ ರೋಡಲ್ಲೇ ನಿಟ್ಟೂರು. ಸೊ ಅಲ್ಲಿ ಪಿಲಿಯ ಹಬ್ಬರ ಅಂತ ಹೇಳಿ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಅಂತ ಪ್ರತಿಯೊಂದು ಟೀಮ್ನವರು ಬಂದು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು. ಫಸ್ಟ್ ಪ್ಲೇಸಿಗೆ 50,000, ಸೆಕೆಂಡ್ ಪ್ಲೇಸಿಗೆ, ಥರ್ಡ್ ಪ್ಲೇಸ್, ಇದೇ ಥರ ಬೇರೆ ಬೇರೆ ಥರ ಮನಿ ಪ್ರೈಸಸ್ನ ಇಟ್ಟಿದ್ರು. ತುಂಬ ಟೀಮ್ಗಳು ಬಂದಿತ್ತು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ. ನಾವು ಹೋಗ್ತಾ ದರ್ಪಣ ಅಂತ ಒಂದು ಟೀಮ್ನವರು ಇಲ್ಲಿ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ರು. ಈ ಟೀಮ್ನ ಸ್ಪೆಷಾಲಿಟಿ ಏನಂದರೆ, ಈ ಟೀಮಲ್ಲಿರೋರು ಎಲ್ಲರೂ ಹೆಣ್ಮಕ್ಳು ಹುಲಿ ವೇಷ ಮಾಡ್ತಾರೆ ಅನ್ನೋದನ್ನ ಕೇಳಕ್ಕೆ ಎಷ್ಟು ಸರ್ಪ್ರೈಸಿಂಗ್ ಆಗಿದೆ. ಬಟ್ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಅವ್ರು ಮಾಡ್ತಿದ್ದ ಕೆಲವೊಂದು ಸ್ಟಂಟ್ಸ್ಗಳಾಗಿರ್ಬೋದು, ಇವರೆಲ್ಲ ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಮಾಡ್ತಾರ ಅಂತ ಅನ್ನಿಸ್ತಾ ಇತ್ತು. ತುಂಬಾನೇ ಪ್ರೌಡ್ ಫೀಲ್ ಆಗ್ತಿತ್ತು. ಇನ್ನು ಹಲವಾರು ಟೀಮ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ ನೋಡಿ. ಅಲ್ಲಿ ವೈಟ್ ಜೀನ್ಸ್ ಅಂಡ್ ಬ್ಲಾಕ್ ಶರ್ಟ್ ಹಾಕೊಂಡಿದಾರಲ್ಲ, ಇವರೇ ಸುಷ್ಮಾ ರಾಜ್. ಇವರಂತೂ ತುಂಬಾ ಚೆನ್ನಾಗಿ ಗೊತ್ತು. ಇವರು ಸೀರಿಯಲ್ ಆರ್ಟಿಸ್ಟು. ಅದಕ್ಕಿಂತ ಜಾಸ್ತಿ ಇವ್ರ ತಂದೆ ಅಶೋಕ್ ರಾಜ್ ಕಾಡ್ಬೇಟು ಟೀಮ್, ಇವರ ಹುಲಿವೇಷ ಟೀಮ್ ಅಂತೂ ಉಡುಪಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್, ಎಲ್ರಿಗೂ ಗೊತ್ತಿದೆ. ಸೊ ನಾನು ಕೂಡ ಇವ್ರ ಟೀಮ್ ಪರ್ಫಾರ್ಮೆನ್ಸ್ ನೋಡೋಕ್ಕಂತಾನೆ ಇಲ್ಲಿಗೆ ಬಂದಿದ್ದು. ಸೊ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಿರೋದು ಅವ್ರ ಟೀಮ್ ಪರ್ಫಾರ್ಮೆನ್ಸ್ ಕ್ಲಿಪ್ಪಿಂಗ್ಸು. ಸುಷ್ಮಾ ಅವ್ರ ತಂದೆ ಅಶೋಕ್ ಅವರು ಎಕ್ಸ್ಪೈರ್ ಆದಮೇಲೆ ಇವ್ರ ಟೀಮ್ನ ಅವ್ರ ಅಕ್ಕ ಮತ್ತು ಅವ್ರ ಹಸ್ಬೆಂಡ್ ನಿಶಾನ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಇನ್ನು ಅಲ್ಲೊಂದು ಸಣ್ಣ ಪಿಲಿ ಡ್ಯಾನ್ಸ್ ಮಾಡ್ತಾ ಇತ್ತು. ಈ ಸಣ್ಣ ಪಿಲಿ ಮಾಡ್ತಿದ್ದ ಡ್ಯಾನ್ಸು ಎಲ್ಲ ಟೀಮ್ನು ಬೀಟ್ ಮಾಡೋಷ್ಟು ರೇಂಜಿಗೆ ಮಾಡ್ತಾ ಇತ್ತು. ಎಸ್ ಹಾಯ್, ಇವತ್ತು 3ನೇ ದಿನ. ಫಸ್ಟ್ ದಿನ ಪೇಂಟಿಂಗ್ ಮಾಡೋದನ್ನು ನಾವು ನೋಡಿದ್ವಿ. ನಿನ್ನೆ ಲೋಬನ ಸೇವೆ ಮತ್ತು ಅವ್ರದ್ದು ಪ್ರೊಸೆಷನ್ ಅಲ್ಲ, ಆ್ಯಕ್ಚುಲಿ ಜಸ್ಟ್ ಮನೆಗೆ ಹೋಗ್ಬಿಟ್ಟು ಅವ್ರ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಸೊ ಅದನ್ನು ನೋಡಿದ್ವಿ. ಇವತ್ತು ಬಂದು ಆ್ಯಕ್ಚುಯಲ್ ಅಷ್ಟಮಿ ಸೆಲೆಬ್ರೇಷನ್ ಕೃಷ್ಣ ಮಠದಲ್ಲಿ ಆಗ್ತಾ ಇರೋದು. ಎಷ್ಟು ಗ್ರ್ಯಾಂಡಾಗಿ ನಡೀತಾ ಇದೆ ಅಂದರೆ, ಕೃಷ್ಣ ಮಠದಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಂತೆ. ಹಾಗೆ ಜನರೇ ದಬ್ಬಿ ಕೃಷ್ಣ ಮಠ ಒಂದು ರೌಂಡ್ ಹಾಕಿಸ್ಬಿಡ್ತಾರೆ. ಅಷ್ಟು ಕ್ರೌಡ್ ಇರುತ್ತಂತೆ. ಅಲ್ಲದೆ ಮೊಸರು ಕುಡಿಕೆ ಹೊಡಿಯೋದು ಅದೆಲ್ಲ ಇರುತ್ತೆ. ಅಲ್ಲದೆ ಎಲ್ಲ ಟೈಗರ್ಸ್ ಎಲ್ಲರದ್ದು ಪ್ರೊಸೆಷನ್ ಎಲ್ಲದೂ ಇರುತ್ತೆ. ಸೊ ಇದಕ್ಕೆ ವಿಟ್ಲಪಿಂಡಿ ಅಂತ ಹೇಳ್ತಾರೆ. ಸೊ ಇವಾಗ ನಾವು ಅದಕ್ಕೆ ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೀವಿ. ಉಡುಪಿಯಲ್ಲಿ ಬಿಸಿಲಿನ ಬೇಗೆ ತುಂಬ ಇರೋದ್ರಿಂದ ತಡ್ಕೊಳಕ್ಕಾಗದೆ ಸನ್ಸ್ಕ್ರೀನು, ಸನ್ಗ್ಲಾಸು ಎಲ್ಲದನ್ನು ಹಾಕೊಂಡು ಕವರ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಅಷ್ಟೇ. ಸೊ ಬನ್ನಿ, ವಿಟ್ಲಪಿಂಡಿ ಹೇಗಿರುತ್ತೆ, ಉಡುಪಿ ಕೃಷ್ಣ ಮಠದಲ್ಲಿ ಹೇಗೆ ಸೆಲೆಬ್ರೇಷನ್ ನಡೀತಾ ಇದೆ ಎಲ್ಲದನ್ನು ತೋರಿಸ್ತೀನಿ. ಇವತ್ತು ನನ್ನೊಟ್ಟಿಗೆ ವಿಟ್ಲಪಿಂಡಿ ನೋಡಲಿಕ್ಕೆ ಕೊನೆ ದಿನ ಜಾಯ್ನ್ ಆಗಿರೋದು ನಮ್ಮ ಒನ್ ಆ್ಯಂಡ್ ಓನ್ಲಿ ರಾಧಿಕಾ ಅವರು. ಆದರ್ಶ ಅಕ್ಕ ತಮ್ಮ. ಅಕ್ಕ ಅಂತ ಹೇಳಿದ್ರು. ಇನ್ನು ಉಡುಪಿ ಕೃಷ್ಣ ಮಠದಲ್ಲಂತೂ ಕಾಲಿಡಕ್ಕೆ ಜಾಗ ಇರಲಿಲ್ಲ. ಅಷ್ಟೊಂದು ಜನ. ಟೆಂಪಲ್ ಒಳಗೆ ಹೊರಗೆ ಎಲ್ಲ ಕಡೆನೂ ಕಂಪ್ಲೀಟ್ ರಶ್ ಆಗಿ ಹೋಗ್ಬಿಟ್ಟಿತ್ತು. ಪ್ರತಿಯೊಂದು ಟೀಮ್ನವರು ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ 2 days 3 days ಅವರೆಲ್ಲ ಇದಕ್ಕೆ ರೆಡಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಎಷ್ಟು ಕಷ್ಟ. ಅಲ್ಲಿ ಕೆಲವೊಬ್ಬರೆಲ್ಲ ಈ ಥರ ಕಾಲಿಗೆ ಬ್ಯಾಂಡೇಜ್ನೆಲ್ಲ ಕಟ್ಕೊಳ್ತಾ ಇದ್ರು. ಸೊ ತುಂಬಾ ಪಾಪ ಅನ್ನಿಸ್ತಿತ್ತು. ಬಟ್ ಸ್ಟಿಲ್ ಅವ್ರ ಎನರ್ಜಿ ಅಂತೂ 1% ಕೂಡ ಕಮ್ಮಿ ಆಗಿರಲಿಲ್ಲ. ಅಷ್ಟರಲ್ಲಿ ಮೊಸರು ಕೊಡಿಕೆ ಹೊಡೆಯೋ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಈ ಥರ ಮಡಿಕೆನ ಕಟ್ಟಿರ್ತಾರೆ, ಅದನ್ನು ಹೊಡಿಬೇಕು. ಈ ಮಡಿಕೆ ಹೊಡೆಯೋ ಚಾನ್ಸು ಗೊಲ್ಲ ಸಮಾಜದವ್ರಿಗೆ ಮಾತ್ರ ಇರೋದು. ಅವ್ರು ಈ ಥರ
ಲಬೋ ಲಬೋ ಅಂತ ಬಾಯಿ ಬಡ್ಕೊಂಡು ಮಡಿಕೆನ ಹೊಡಿತಾರೆ. ಕೃಷ್ಣ ಮಠ ಸುತ್ತ ಈ ತರ ಮಡಿಕೆಗಳನ್ನ ಕಟ್ಟಿರ್ತಾರೆ. ಇವರು ಒಂದೊಂದೇ ಮಡಿಕೆಗಳನ್ನ ಸಾಲಾಗಿ ಒಡ್ಕೊಂಡು ಬರ್ತಾರೆ. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ನಾನು ಇದನ್ನ ಫಸ್ಟ್ ಟೈಮ್ ನೋಡಿದ್ದು, ಜಸ್ಟ್ ಟಿವಿಯಲ್ಲಿ ಬುಕ್ಕಲ್ಲೆಲ್ಲ ನೋಡಿದ್ದು ಕೇಳಿದಷ್ಟೇ. ಲೈವ್ ಅಲ್ಲಿ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಮಡಿಕೆ ಹೊಡೆದಾದ್ಮೇಲೆ ಭಟ್ರು ಮೇಲ್ಗಡೆಯಿಂದ ಈ ತರ ಪ್ರಸಾದನೆಲ್ಲ ಬಿಸಾಡ್ತಾರೆ. ಇದಂತೂ ತುಂಬಾನೇ ಚೆನ್ನಾಗಿತ್ತು. ಬಟ್ ಕ್ರೌಡ್ ಅಂತೂ ಹೆಟಿಕ್ ಅಂತಾನೆ ಹೇಳ್ಬೋದು. ಆ ಪ್ರಸಾದ ಬಿಸಾಡೋ ಟೈಮಲ್ಲಿ ಅಂತೂ ಎಲ್ಲರೂ ಮೈ ಮೇಲೆ ಬೀಳ್ತಾ ಇದ್ರು. ಇಲ್ಲಿ ಡಿಸಪಾಯಿಂಟ್ ಆಗಿದ್ದಂದ್ರೆ ಕ್ರೌಡ್ ಒಂದೇ. ಪಾಪ ವಯಸ್ಸಾದವರಿಗೆ, ಇನ್ನು ಸುಮಾರು ಜನಕ್ಕೆಲ್ಲ ತುಂಬಾನೇ ಕಷ್ಟ ಆಗ್ತಿತ್ತು. ಈ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ಇಲ್ಲಂತೂ ಸಜೆಸ್ಟೇ ಮಾಡಲ್ಲ ನಾನು. ಅಷ್ಟೊಂದು ಕ್ರೌಡು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ನನ್ಗೆ ಒಂದ್ ಮೂಮೆಂಟ್ ಯಪ್ಪ ಹೊರಗೆ ಓಡೋಗ್ಬಿಡೋಣ ಅನ್ನೋಷ್ಟು ಸುಸ್ತಾಗ್ಬಿಡ್ತು. ಬಟ್ ಏನಂದ್ರೆ ಈ ತರ ಚಾನ್ಸ್ ಯಾವಾಗ್ಲೂ ಸಿಗಲ್ಲ ಅನ್ಕೊಂಡು ಸುಮ್ಮನಾಗ್ಬೇಕು. ದೇವ್ರ ಮುಖ ನೋಡ್ಬೇಕಾದ್ರೆ ಎಲ್ಲದೂ ಮರ್ತೋಗುತ್ತೆ. ಸೊ ಈ ತರ ಚಿನ್ನ ಮತ್ತೆ ವಜ್ರದ ರಥಗಳಲ್ಲಿ ದೇವ್ರನ್ನ ಕೃಷ್ಣ ಮಠಕ್ಕೆ ಒಂದು ಸುತ್ತನ ಸುತ್ತಿಸ್ತಾರೆ. ಇನ್ನು ಈ ಅಷ್ಟಮಿಯಲ್ಲಿ ತುಂಬಾ ಖುಷಿಯಾಗಿದೆ ಏನಂದ್ರೆ ಪುಟ್ಟ ಮಕ್ಕಳು ಕೃಷ್ಣ ರಾಧೆ ವೇಷ ಹಾಕೊಂಡು ಇಡೀ ಮಠ ತುಂಬಾ ಓಡಾಡ್ತಿದ್ವು. ನೋಡಕ್ಕಂತೂ ತುಂಬಾನೇ ಖುಷಿ ಆಗ್ತಿತ್ತು. ಬೇರೆ ಬೇರೆ ವೇಷಗಳನ್ನ ಹಾಕೊಂಡಿದ್ರು. ಈ ಹನುಮಂತನ ವೇಷ ಹಾಕಿತ್ತು ಒಂದ್ ಮಗು. ಈ ಮಗು ಅಂತೂ ತುಂಬಾನೇ ಕ್ಯೂಟ್ ಆಗಿ ಬಿಹೇವ್ ಮಾಡ್ತಾ ಇತ್ತು. One, two, three, start ಹೇಳ್ತೀನಿ ಹೇಳು. 1, 2, 3, start. ಇನ್ನು ಇಲ್ಲಿ ಎಲ್ಲದಕ್ಕಿಂತ ಕ್ಯೂಟ್ ಅನ್ಸಿದಂದ್ರೆ ಪುಟ್ಟ ಪಿಲಿ ವೇಷ ಹಾಕಿದ ಮಕ್ಕಳುಗಳು ಎಷ್ಟು ಕ್ಯೂಟ್ ಆಗಿದ್ವು. ಸಣ್ಣಕ್ಕೆ ಮೀಸೆ ಎಲ್ಲ ಡ್ರಾ ಮಾಡಿ ಆ ಹುಲಿ ವೇಷದ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿದ್ರು. ನೋಡಕ್ ತುಂಬಾನೇ ಕ್ಯೂಟಾಗಿ ಕಾಣಿಸ್ತಿತ್ತು. ಉಡುಪಿಯಲ್ಲಿ ಯಾವ್ಯಾವ ಟೀಮ್ಗಳು ವೇಷಗಳು ಹಾಕಿದ್ರು ಎಲ್ಲರೂ ಕೃಷ್ಣ ಮಠದಲ್ಲಿ ಅವತ್ತು ಹಾಜರಿದ್ರು ಅಂತಾನೆ ಹೇಳ್ಬೋದು. ಎಲ್ಲ ಟೀಮ್ನವರು ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ರು, ಪ್ರೊಸೆಷನ್ನ ಮಾಡ್ತಾ ಇದ್ರು. ನೋಡಕ್ಕಂತೂ ತುಂಬಾನೇ ಖುಷಿ ಆಗ್ತಿತ್ತು. ಕೃಷ್ಣ ಮಠ ಅಂತೂ ಕಂಪ್ಲೀಟ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಹೇಗಾಗಿದೆ ಎಲ್ಲ ಅವಸ್ಥೆ? ಫೋಟೋ ಅಲ್ವಾ? ಅಲ್ಲ, ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ನಾವು ಅಷ್ಟೇ, ನಮಸ್ಕಾರ ಅಷ್ಟೇ, ನಮಸ್ಕಾರ. 2 ಗಂಟೆಯಿಂದ ನೋಡಿ ಕೂದಲಿದೆಲ್ಲ ಅವಸ್ಥೆ ನೋಡಿ ಈ ತರ ಆಗಿದೆ. ಈಗ ಸದ್ಯದಲ್ಲಿ ಮುಖದಲ್ಲೆಲ್ಲ ನೀರಿಳಿಸಿ ಆಯ್ತು. ಇನ್ನು ಇಷ್ಟೆಲ್ಲ ಮುಗಿಬೇಕಾದ್ರೆ ಒಂದು 5 ಗಂಟೆನೋ ಆಗಿತ್ತು. ನಾವು ಒಂದು ಮಧ್ಯಾಹ್ನ 2 ಗಂಟೆಗೇನೋ ಬಂದವರು. 5 ಗಂಟೆ ತನಕ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಬಟ್ ಸ್ಟಿಲ್ ತುಂಬಾನೇ ಸಾಕಾಯ್ತು. ಆ ಕ್ರೌಡಿಂದ ಹೊರಗೆ ಬಂದ್ರೆ ಸಾಕಾಗಿತ್ತು. ಉಸಿರಾಡಕ್ ಸಮೇತನೂ ಜಾಗ ಇರ್ತಿರ್ಲಿಲ್ಲ. ಎಲ್ಲ ಮುಗಿಸಿ ಬಂದು ಕಾರಲ್ಲಿ ಕೂರ್ಬೇಕಾದ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು. ಸೊ ನೋಡಿದ್ರಲ್ಲ, ಇದು ನಮ್ಮ ಉಡುಪಿಯಲ್ಲಿ ನಡೆದಂತ ಅಷ್ಟಮಿ ಸೆಲೆಬ್ರೇಷನ್. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.